ಉಗಾದಿ ಹಬ್ಬದ ಮಹತ್ವ. ಉಗಾದಿ ಎಂದರೇನು? ಉಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನ ಜನರಿಗೆ ಇದು ಹೊಸ ವರ್ಷದ ಆಗಮನದ ಸೂಚನೆಯಾಗಿದೆ. ಯುಗಾದಿ ಎನ್ನುವ ಪದವು ಯುಗ, ವಯಸ್ಸು ಮತ್ತು ಆದಿ, ಆರಂಭ ಎನ್ನುವ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ. ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಮೊದಲ ದಿನದಂದು ಬರುತ್ತದೆ. ಯುಗಾದಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛಗೊಳಿಸುವುದು ಪ್ರಮುಖವಾದ್ದರಿಂದ ಹಬ್ಬ ಆರಂಭವಾಗುವುದಕ್ಕೂ ಮುಂಚಿತವಾಗಿಯೇ ಈ ಕೆಲಸ ಪ್ರಾರಂಭವಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಒಂದೆರಡು ದಿನಗಳಿಗೂ ಮುನ್ನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಳಸದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಲಾಗುತ್ತದೆ ಮತ್ತು ರಂಗೋಲಿಯಿಂದ ಮನೆಯ ಅಂಗಳವನ್ನು ಅಲಂಕರಿಸಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ವೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ. ಮಾವಿನ ಎಲೆಗಳು ನಿರ್ದಿಷ್ಟವಾಗಿ ಅದೃಷ್ಟವನ್ನು ಆಕರ್ಷಿಸುತ್ತವೆ ಎನ್ನುವ ನಂಬಿಕೆಯೂ ಇದೆ. ಉಗಾದಿ ಕನ್ನಡಿಗರ ಮತ್ತು ತೆಲುಗು ಜನರ ಪ್ರಮುಖ ಸಾಂಪ್ರದಾಯಿಕ ಹಬ್ಬವಾಗಿದೆ. ಇದು ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಒಂದು ಶುಭ ದಿನವಾಗಿದ್ದು, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯೆಂದು ಆಚರಿಸಲಾಗುತ್ತದೆ. ಉಗಾದಿ ಎಂಬ ಪದವು ಸಂಸ್ಕೃತದ ಯುಗ, ಯುಗಕಾಲ ಮತ್ತು ಆದಿ, ಆರಂಭ ಎಂಬ ಪದಗಳಿಂದ ಬಂದಿದೆ. ಆದ್ದರಿಂದ ಇದು ಯುಗದ ಆರಂಭ ಎಂಬರ್ಥವನ್ನು ಹೊಂದಿದೆ. ಈ ಹಬ್ಬವು ಭಾರತದ ವಿವಿಧ ಭಾಗಗಳಲ್ಲಿ ಗುಡಿ ಪಡ್ವಾ, ಚೇತಿ ಚಾಂದ್ ಇತ್ಯಾದಿ ಹೆಸರುಗಳಿಂದಲೂ ಆಚರಿಸಲಾಗುತ್ತದೆ. ಆಚರಣೆಯ ವಿಧಾನ. ಉಗಾದಿ ದಿನದಂದು ಜನರು ಬೆಳಗ್ಗೆ ಎದ್ದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಆರಂಭಿಸುತ್ತಾರೆ. ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಪೂಜೆಗಾಗಿ ಅಲಂಕರಿಸಲಾಗುತ್ತದೆ. ಮಾವಿನ ಎಲೆಯ ತೋರಣಗಳನ್ನು ಬಾಗಿಲಿಗೆ ಕಟ್ಟುವುದು ಸಾಮಾನ್ಯ ಸಂಪ್ರದಾಯವಾಗಿದೆ, ಏಕೆಂದರೆ ಮಾವಿನ ಎಲೆಗಳು ಶುಭ ಮತ್ತು ಸಮೃದ್ಧಿಯ ಸಂಕೇತವಾಗಿವೆ. ಈ ದಿನದ ವಿಶೇಷತೆಯೆಂದರೆ ಬೇವು ಬೆಲ್ಲ ತಿನ್ನುವುದು. ಬೇವು, ಕಹಿ ಮತ್ತು ಬೆಲ್ಲ, ಸಿಹಿ ಮಿಶ್ರಣವನ್ನು ತಿನ್ನುವ ಮೂಲಕ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವ ಸಂದೇಶವನ್ನು ಈ ಸಂಪ್ರದಾಯ ನೀಡುತ್ತದೆ. ಪಂಚಾಂಗ ಶ್ರವಣವು ಉಗಾದಿಯ ಮತ್ತೊಂದು ಪ್ರಮುಖ ಭಾಗವಾಗಿದೆ. ಈ ದಿನ ಜ್ಯೋತಿಷಿಗಳು ಅಥವಾ ದೇವಸ್ಥಾನದ ಗುರುಗಳು ಹೊಸ ವರ್ಷದ ಪಂಚಾಂಗವನ್ನು ಓದಿ ಆ ವರ್ಷದ ಭವಿಷ್ಯವನ್ನು ತಿಳಿಸುತ್ತಾರೆ. ಊಟದಲ್ಲಿ ಒಬ್ಬಟ್ಟು, ಹೋಳಿಗೆ, ಚಿತ್ರಾನ್ನ ಮುಂತಾದ ಸಾಂಪ್ರದಾಯಿಕ ಭಕ್ಷ್ಯಗಳು ತಯಾರಾಗುತ್ತವೆ. ಉಗಾದಿಯ ಮಹತ್ವ. 1. ಹೊಸ ಆರಂಭ. ಉಗಾದಿ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಇದು ಜನರಲ್ಲಿ ಆಶಾಭಾವನೆ, ಹೊಸ ಆಲೋಚನೆಗಳು ಮತ್ತು ಗುರಿಗಳನ್ನು ಹೊಂದಲು ಪ್ರೇರಣೆ ನೀಡುತ್ತದೆ. 2. ಪ್ರಕೃತಿಯೊಂದಿಗೆ ಸಂಬಂಧ. ಈ ಹಬ್ಬವು ವಸಂತ ಋತುವಿನ ಆಗಮನದೊಂದಿಗೆ ಸಂಬಂಧಿಸಿದೆ. ಮರಗಳಲ್ಲಿ ಹೊಸ ಚಿಗುರುಗಳು ಮತ್ತು ಹೂವುಗಳು ಕಾಣಿಸಿಕೊಳ್ಳುವ ಈ ಸಮಯವು ನವಚೈತನ್ಯವನ್ನು ತರುತ್ತದೆ. 3. ಸಾಂಸ್ಕೃತಿಕ ಮೌಲ್ಯ. ಉಗಾದಿ ಕನ್ನಡಿಗರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಕುಟುಂಬದ ಸದಸ್ಯರನ್ನು ಒಟ್ಟುಗೂಡಿಸಿ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. 4. ಜೀವನ ದರ್ಶನ. ಬೇವು ಬೆಲ್ಲದ ಮಿಶ್ರಣವು ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮತೋಲನದಿಂದ ಸ್ವೀಕರಿಸುವ ತತ್ವವನ್ನು ಕಲಿಸುತ್ತದೆ. ಒಟ್ಟಾರೆಯಾಗಿ ಉಗಾದಿ ಕೇವಲ ಹೊಸ ವರ್ಷದ ಆಚರಣೆಯಷ್ಟೇ ಅಲ್ಲ, ಇದು ಜೀವನದಲ್ಲಿ ಧನಾತ್ಮಕ ದೃಷ್ಟಿಕೋನವನ್ನು ಬೆಳೆಸುವ ಮತ್ತು ಸಂಪ್ರದಾಯಗಳ ಮೂಲಕ ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಉಳಿಸಿಕೊಳ್ಳುವ ಒಂದು ಸುಂದರ ಹಬ್ಬವಾಗಿದೆ. ಈ ದಿನ ಕನ್ನಡಿಗರು ತಮ್ಮ ಸಂಸ್ಕೃತಿಯನ್ನು ಗೌರವಿಸುತ್ತಾ ಹೊಸ ಆರಂಭಕ್ಕಾಗಿ ಸಿದ್ಧರಾಗುತ್ತಾರೆ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.